ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಸಂಚಲನ ಸುದ್ದಿಯೊಂದು ಹೊರಬಿದ್ದಿದೆ. ಮತ್ತೊಮ್ಮೆ ಅಶ್ಲೀಲ ಸಿಡಿ ಪ್ರಕರಣ ಸದ್ದು ಮಾಡ್ತಾ ಇದೆ. ಸ್ನೇಹಿತರೆ, ಈಗಾಗಲೇ ರಮೇಶ್ ಜಾರಕಿಹೊಳಿ ಜೊತೆಗೆ ಪ್ರಜ್ವಲ್ ರೇವಣ್ಣ ಜೊತೆಗೆ HD ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಹಗರಣಗಳನ್ನು ಕೇಳಿ ಶಾಕ್ ಆಗಿದ್ದ ರಾಜ್ಯ ಸರ್ಕಾರದ ಜನತೆ ಮತ್ತೊಂದು ಸೆನ್ಸೇಷನ್ ಸುದ್ದಿಯನ್ನು ಕೇಳಿ ಆಘಾತಕ್ಕೊಳಗಾಗಿದೆ. ಮಾಜಿ CM ಅಶ್ಲೀಲ ಸಿಡಿಯೊಂದು ಜನರ ಕೈಗೆ ಸದ್ಯದಲ್ಲೇ ಸೇರಲಿದೆಯಂತೆ. ಇಂತಹದೊಂದು ಆಘಾತಕಾರಿಯಾದಂಥ ಸುದ್ದಿ ಬೆಂಕಿ ಬಿರುಗಾಳಿಯಂತೆ ಹರಿದಾಡ್ತಾ ಇದೆ. ಈಗಾಗಲೇ ವಾಲ್ಮೀಕಿ ಹಗರಣ, ಮೂಡ ಹಗರಣಗಳನ್ನು ಕೂಡ ಕೇಳಿ ಇನ್ನೂ ಕೂಡ ರಾಜ್ಯದ ಜನತೆ ಅರಗಿಸಿಕೊಂಡಿಲ್ಲ. ಈ ಮುನ್ನವೇ ರಾಜ್ಯದ CM ಆಗಿದ್ದಂತಹ ಮಾಜಿ ಮಂತ್ರಿಯ ಪಲ್ಲಂಗದಾಟದ ಸಿಡಿ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆಯಂತೆ. ಇಂತಹ ಬಿರುಗಾಳಿ ರಾಜಕೀಯ ವಲಯದಲ್ಲಿ ಎದ್ದಿದ್ದು ಯಾರಪ್ಪ ಅಂತ ಎಲ್ಲರೂ ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ. ಇನ್ನೂ ಮಾಜಿ ಮುಖ್ಯಮಂತ್ರಿಗಳ ಎದೆಯಲ್ಲೂ ಕೂಡ ನಡುಕ ಶುರುವಾಗಿದೆಯಂತೆ. ಯಾರ ಬುಡಕ್ಕೆ ಯಾವಾಗ ಬೆಂಕಿ ಬೀಳುತ್ತೋ ಗೊತ್ತಿಲ್ಲ. ಇದು ಯಾರ ಸಿಡಿಯೋ ಇನ್ನೂ ಕೂಡ ಗೊತ್ತಿಲ್ಲ. BJP ಸಂಸದರ ಪ್ರಜ್ವಲ್ ರೇವಣ್ಣನ ಕಾಮದಾಟಕ್ಕೆ ಸುಸ್ತಾಗಿದ್ದ ರಾಜಕೀಯ ನಾಯಕರಿಗೆ ಜೊತೆಗೆ ರಾಜ್ಯದ ನಾಯಕರಿಗೆ ಇಂತಹದ್ದೊಂದು ಸುದ್ದಿಯನ್ನು ಕೇಳಿ ಇದೀಗ ಬಹಳಷ್ಟು ಜನರು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಜೊತೆಗೆ ರಾಜಕೀಯ ನಾಯಕರ ಎದೆಯಲ್ಲೂ ಕೂಡ ಡವ ಶುರುವಾಗಿ ಬಿಟ್ಟಿದೆ. ಒಬ್ರಿಗೊಬ್ಬರು ಮುಖ ನೋಡಿಕೊಳ್ಳುವಂತಾಗಿಬಿಟ್ಟಿದೆ. ಇಂತಹ ಸ್ಫೋಟಕ ಸುದ್ದಿಯನ್ನು KPCC ಉಪಾಧ್ಯಕ್ಷ ಜೊತೆಗೆ ಜಮಖಂಡಿಯ ಶಾಸಕರಾಗಿರೋ ಆನಂದ್ ನ್ಯಾಮಗೌಡ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿಬಿಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ವಿರುದ್ಧ BJP JDS ಮೈತ್ರಿಯಾಗಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಹೆಂಗಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಯಾವುದಾದ್ರೂ ಒಂದು ಹಗರಣದಲ್ಲಿ ಸಿಲುಕುವಂತೆ ಮಾಡಿ ಅವರನ್ನು ಕುರ್ಚಿಯಿಂದ ಇಳಿಸಬೇಕು, ಕಾಂಗ್ರೆಸ್ನ ಅತಂತ್ರ ಮಾಡಬೇಕು, ಮತ್ತೆ BJP ಗದ್ದಿಗೆ ಹೇರಬೇಕು, ಕಾಂಗ್ರೆಸ್ನ ಸಂಪೂರ್ಣವಾಗಿ ಧೂಳಿಪಟ ಮಾಡಿ ಜೊತೆಗೆ ನಾವು ತಮ್ಮ ಬಾವುಟವನ್ನು ಆರಿಸಬೇಕು ಅನ್ನೋ ತವಕದಲ್ಲಿ BJP JDS ಮೈತ್ರಿ ಸರ್ಕಾರಗಳಿದ್ದಾವೆ. ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ BJP JDS ವಿರುದ್ಧ ಕೋಪ, ದ್ವೇಷ ಹಾಗೆ ಕೊತ ಕುದಿತಾ ಇದೆ. ಈ ಕೋಪದ ದಳ್ಳೂರಿಗೆ ಯಾವ BJP ನಾಯಕರು ಬಲಿಪಶು ಆಗ್ತಾ ಇದ್ದಾರೋ ಗೊತ್ತಿಲ್ಲ. ಇಂತಹ ಸಮಯದಲ್ಲಿ ಜಮಖಂಡಿಯ ಮಾಜಿ ಶಾಸಕ KPCC ಉಪಾಧ್ಯಕ್ಷರಾಗಿರೋ ಆನಂದ್ ನ್ಯಾಮಗೌಡ ಅವರು ಈ ರೀತಿಯಾದಂಥ ಹೊಸ ಬಾಂಬ್ ಒಂದನ್ನು ಸಿಡಿಸಿಬಿಟ್ಟಿದ್ದಾರೆ. ಸದ್ಯದಲ್ಲಿ BJP ಮಾಜಿ ಮುಖ್ಯಮಂತ್ರಿಯ ರಾಸಲೀಲೆಯ CD ಬಿಡುಗಡೆ ಮಾಡ್ತೀನಿ ಅನ್ನೋ ಸ್ಫೋಟಕ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗಾಗಲೇ ಕರ್ನಾಟಕವನ್ನು ಆಳಿದಂಥ ಮಾಜಿ CMಗಳ ಪಟ್ಟಿಯನ್ನು ನಾವು ಗಮನಿಸೋದಾದರೆ BJPಯ ಯಡಿಯೂರಪ್ಪ ಒಂದು ಕಡೆ, ಜಗದೀಶ್ ಶೆಟ್ಟರ್ ಒಂದು ಕಡೆ, ಸದಾನಂದ ಗೌಡ ಜೊತೆಗೆ ಬಸವರಾಜ ಬೊಮ್ಮಾಯಿ ಇತ್ತೀಚಿನ ನಾಯಕರುಗಳಲ್ಲಿ ಒಬ್ಬರಾಗಿದ್ದಾರೆ. ಹಾಗಾದರೆ ಈ CD ಯಾರದ್ದು, ಯಾವ ಮಾಜಿ ಮುಖ್ಯಮಂತ್ರಿಯದ್ದು ಅನ್ನೋ ಗೊಂದಲ ಕೂಡ ಹಲವರಲ್ಲಿದೆ. ಇನ್ನು ಸದಾನಂದ ಗೌಡ ಅವ್ರ ವಿರುದ್ಧ ಇಂಥದ್ದೇ ಯಾವುದೋ ಫೇಕ್ ವಿಡಿಯೋ ರಿಲೀಸ್ ಆಗಿ ಬಹಳಷ್ಟು ಸೆನ್ಸೇಷನ್ ಕೂಡ ಕ್ರಿಯೇಟ್ ಮಾಡಿತ್ತು. ಆದರೆ ಆ ಆರೋಪಗಳು ಕೂಡ ಯಾವುದೂ ಸಾಬೀತು ಆಗಲಿಲ್ಲ. ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಕಾಮದಾಟದಲ್ಲೇ ಹೆಸರುವಾಸಿಯಾದಂಥ ಜಾರಕಿಹೊಳಿ ಅವರು, ಪ್ರಜ್ವಲ್ ರೇವಣ್ಣ ಅವರು, HD ರೇವಣ್ಣ ಅವರು ನಂಬರ್ 1 ಸ್ಥಾನದಲ್ಲಿದ್ದರೆ ಇದು ಮತ್ಯಾವ ನಾಯಕನ ಪಲ್ಲಂಗದಾಟದ ವಿಡಿಯೋನ ಅನ್ನೋ ಒಂದು ಕನ್ಫ್ಯೂಷನ್ಸ್ ಕೂಡ ಎಲ್ಲರಲ್ಲೂ ಕೂಡ ಶುರುವಾಗಿದೆ. ಇನ್ನೂ ಇದನ್ನೂ ಕೂಡ ಈ ಸಿಡಿಯನ್ನು ಕೂಡ ಜನರು ನೋಡಿ ನಾಚಿಕೆ ಪಟ್ಟುಕೊಳ್ಳುವಂಥ ಸಂಗತಿ ಇನ್ನೂ ದೂರವಿಲ್ಲ. ಇದು ಸಾಮಾನ್ಯರ CD ಅಲ್ಲವೇ ಅಲ್ಲ. ನೀವೆಲ್ಲರೂ ಕೂಡ ಅಚ್ಚರಿಯನ್ನು ಪಡಲೇಬೇಕಾಗತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯವನ್ನು ಆಳಿದಂಥ ಮಾಜಿ CM ಅವರ CD ಕೇಸ್ ಇದು. ಇದೇ ಮಾಜಿ CMನ CD ಹಗರಣವಿದು. ಅವರ ಅಶ್ಲೀಲ ವಿಡಿಯೋಗಳು ತುಂಬಿದಂಥ CDಯನ್ನು ಸದ್ಯದಲ್ಲೇ ಲೀಕ್ ಮಾಡ್ತೀವಿ ಅಂತ ಒಂದು ಆಘಾತಕಾರಿಯಾದಂಥ ಸುದ್ದಿಯನ್ನು ಹೊರಹಾಕಿರೋ ಒಂದು ಸೆನ್ಸೇಷನ್ ವಿಷಯ. ಹಾಗಾಗಿ ಎಲ್ಲರೂ ಕೂಡ ಈ ವಿಷಯದಲ್ಲಿ ಜಟಾಪಟಿಯನ್ನು ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲರಲ್ಲೂ ಕೂಡ ಒಂದು ಆತಂಕ ಶುರುವಾಗಿದೆ. ಕಾರ್ಯಕರ್ತರು ಕೂಡ ಹಲವರಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ನಾವು ಗಮನಿಸ್ಬೋದು, ರಾಜಕೀಯ ನಾಯಕರು ಈ ರೀತಿಯಾಗಿ ತಮ್ಮದೇ ಆದಂಥ ಕಚ್ಚೆಯನ್ನು ಹರ್ಕೊಳ್ಳೋದರಲ್ಲಿ ಜೊತೆಗೆ ಒಬ್ಬರಿಗೊಬ್ಬರು ಕಾಲನ್ನು ಎಳೆದುಕೊಳ್ಳುವುದರಲ್ಲಿ ಮುಂದಾಗಿ ಬಿಟ್ಟಿದ್ದಾರೆ. ಆದರೆ ಈ CD ಕೇಸ್ ಹೇಳುವಂತೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಾವು ಆಡಳಿತದಲ್ಲಿದ್ದಾಗ ಇದೇ ಮುಖ್ಯಮಂತ್ರಿ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ರೆಸಾರ್ಟ್ನಲ್ಲೋ ಅಥವಾ ಬೆಟ್ಟದ ತಪ್ಪಲಿನಲ್ಲೋ ತಮ್ಮ ದೇಹದ ದಾಹವನ್ನು ತೀರಿಸಿಕೊಂಡಿದ್ದಾರಂತೆ. ನೀವು ಕಂಡಿಲ್ಲ ಕೇಳಿಲ್ಲ ಅಂತಹದ್ದೊಂದು ಮುಜುಗರದ ದೃಶ್ಯಗಳು ಕೂಡ ಈ CDಯಲ್ಲಿವೆ ಅನ್ನೋದು ಬಯಲಾಗಿ ಬಿಟ್ಟಿದೆ. ಜೊತೆಗೆ ಇಂಥ ವಿಷಯಗಳನ್ನು ಯಾವಾಗಲೂ ಕೂಡ ಕೇಳಿದಾಗ ಅವನ್ನ ನಾವು ನೆಗ್ಲೆಕ್ಟ್ ಮಾಡೋ ಒಂದು ಇದೇ ಇಲ್ಲ. ಯಾಕೆಂದರೆ
ತುಂಬ ವಿಷಯಗಳು ಇದೇ ರೀತಿಯಾಗಿ ಆರಂಭದಲ್ಲಿ ಸದ್ದು ಮಾಡಿದ ನಂತರವೇ ಈ ರೀತಿಯಾದಂಥ ಸಿಡಿಗಳು ಪೆನ್ ಡ್ರೈವ್ಗಳು ಹರಿದು ಬಿಟ್ಟಿವೆ. ಜೊತೆಗೆ ಕರ್ನಾಟಕದ ರಾಜ್ಯದ ಜನತೆ ಕೂಡ ಅದನ್ನು ನೋಡಿ ಸುಸ್ತಾಗಿ ಬಿಟ್ಟಿದ್ದಾರೆ. ಜೊತೆಗೆ ಇದೀಗ ಜಮಖಂಡಿಯ ಶಾಸಕರಾಗಿರೋ ನ್ಯಾಮಗೌಡ ಅವರು ಇದು ಖಂಡಿತವಾಗಿಯೂ BJPಯದ್ದೇ ಅನ್ನೋದನ್ನು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ಇದರಿಂದ ರಾಜಕೀಯದ ಈ ನೇತಾರರಿಗೆ ಜೊತೆಗೆ ಈ ರಾಜಕಾರಣಿಗಳಿಗೆ ಬಹುದೊಡ್ಡ ಲಾಭವಿದೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇದನ್ನು ಅಸ್ತ್ರವಾಗಿಸ್ಕೊಂಡು BJPಗೆ ಮುಖಭಂಗ ಮಾಡಿ ಸದ್ಯದ ಸಿದ್ದರಾಮಯ್ಯ ಅವರ ಕೇಸ್ನ ತಣ್ಣಗಾಗಿಸೋ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಜೊತೆಗೆ ಈ ಕೇಸ್ನ ಹಾಗೆ ಮುಚ್ಚಿಬಿಡುವ ಪ್ರಯತ್ನವನ್ನು, ಈ ಮೂಡ ಹಗರಣ ವಾಲ್ಮೀಕಿ ಹಗರಣವನ್ನು ಕೂಡ BJPಯ ಯಾವುದಾದರೂ ದೊಡ್ಡ ನಾಯಕನ ಲೈಂಗಿಕ ಹಗರಣದ ಸಿಡಿಯನ್ನು ಹೊರತಂದು ಈ ಕೇಸನ್ನು ಹಾಗೆ ಮುಗಿಸಿಬಿಡುವ ಪ್ರಯತ್ನಕ್ಕೇನಾದರೂ ಮುಂದಾಗಿ ಬಿಟ್ಟಿದ್ದಾರಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಿವೆ. ಮಾಜಿ ಮುಖ್ಯಮಂತ್ರಿಯೊಬ್ಬರು ತಮ್ಮ ಅಧಿಕಾರಾವಧಿಯಲ್ಲಿದ್ದಾಗ ಕಷ್ಟ ಕೇಳ್ಕೊಂಡು ಬಂದಂತಹ ಸಂತ್ರಸ್ತೆಯನ್ನು ಮಂಚಕ್ಕೆ ಕರೆದಿರೋ ಸಿಡಿ ಹಗರಣವಿದು. ಜೊತೆಗೆ ಆಡಳಿತ ಹಾಗೂ ವಿಪಕ್ಷಗಳ ದ್ವೇಷದ ರಾಜಕಾರಣದಲ್ಲಿ ತಮ್ಮೊಳಗೆ ಇರೋ ಚಪಲ ಚೆನ್ನಿಗರಾಯರು ಒಬ್ಬೊಬ್ಬರಾಗಿ ಈ ಹಗರಣಗಳ ಮೂಲಕ ಬಯಲಾಗ್ತಾ ಇದ್ದಾರೆ. ಅವರ ನಿಜ ಬಣ್ಣವೂ ಕೂಡ ಬಯಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯದ ಕೇಸ್ಗಳು ಒಂದೊಂದೇ ಹೊರಗೆ ಬರ್ತಾ ಇರೋದು. ಇತ್ತೀಚೆಗೆ ಯಡಿಯೂರಪ್ಪ ಕೂಡ ಇದೇ ರೀತಿಯಾದಂಥ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಆರೋಪವನ್ನು ಎದುರಿಸಿದ್ರು. ಹಾಗಾದರೆ ಇದ್ಯಾವುದಪ್ಪ ಮತ್ತೊಂದು ಸಿಡಿ ಕೇಸ್ ಅನ್ನೋ ಸೆನ್ಸೇಷನ್ ಕೂಡ ಕಾರ್ಯಕರ್ತರಲ್ಲೂ ಕೂಡ ಮನೆ ಮಾಡಿದೆ. ಒಂದು ಕಡೆ ನಡುಕ ಶುರುವಾಗಿದೆ. ಯಾರು ಈ ಮಹಾಮುಖ್ಯಮಂತ್ರಿ ಅನ್ನೋ ಹಲವಾರು ಅಂಶಗಳು, ಜೊತೆಗೆ ಹಲವಾರು ಅನುಮಾನಗಳು, ಹಲವಾರು ಶಂಕೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಕಾರ್ಯಕರ್ತರಲ್ಲೂ ಕೂಡ ಹೊಸ ಹುಳ ಬಿಟ್ಟಂತ ಆಗಿಬಿಟ್ಟಿದೆ ಅವ್ರ ತಲೆಯಲ್ಲೂ ಕೂಡ. ಈಗಾಗಲೇ ಮಾಜಿ CMಗೆ ಕೆಡ್ಡವನ್ನು ತೋಡಿ ಚಪ್ಪಡಿಗಲ್ಲಿ ಎಳೀಲಿಕ್ಕೆ ಇದೇ ಸಿಡಿ ರೆಡಿ ಇದ್ದು ಸದ್ಯದಲ್ಲೇ ಕೂಡ ಅದು ಕೂಡ ಬಹಿರಂಗವಾಗ್ತಾ ಇದೆ. ರಾಜ್ಯದಲ್ಲಿ ಯಾವೊಬ್ಬ ನಾಯಕರು ಕೂಡ ನೆಟ್ಟಿಗಿಲ್ಲ. ಕಚ್ಚೆ ಬಿಚ್ಚೋದ್ರಲ್ಲಿ ಎಲ್ಲರೂ ಕೂಡ ಮುಂದೆ ಸಾಲಿನಲ್ಲಿ ಇದ್ದಾರೆ ಅನ್ನೋದು ಇದರ ಮುಖಾಂತರ ಸಾಬೀತಾಗ್ತಾ ಇದೆ. ಎಲ್ಲರೂ ಅಯೋಗ್ಯರೇ ಅಂತ ಕೆಲವೊಬ್ಬರು ಜನರು ಬೈದುಕೊಳ್ತಾ ಇದ್ದಾರೆ. ಎಲ್ಲರೂ ರಾಜ್ಯದ ಒಳಿತಿಗಾಗಿ ಕೆಲಸ ಮಾಡ್ತಿಲ್ಲ, ಒಬ್ರಿಗೊಬ್ಬರು ಬಿಚ್ಚೋದ್ರಲ್ಲೇ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಇದು ಒಂದು ಕಡೆ CD ಶಿವು ಅವರ ಕುತಂತ್ರ ಅಂತ ಕೆಲವೊಬ್ಬರು ಕಮೆಂಟ್ಸ್ ಕೂಡ ಮಾಡ್ತಿದ್ದಾರೆ. ಇನ್ನು ಕೆಲವೊಬ್ಬರು ಎಲ್ಲ ಭಾಗ್ಯಗಳಲ್ಲೂ ಇಂತಹ ವಿಡಿಯೋ ನೋಡೋ ಭಾಗ್ಯ ಕೂಡ ನಮ್ಮದಾಗಿಬಿಟ್ಟಿದೆ, ನೋಡೋಣ ಅನ್ನೋ ಕುತೂಹಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ರಾಜ್ಯದ 6.5 ಕೋಟಿ ಜನರ ಮುಂದೆ ನಮ್ಮ ನೆಚ್ಚಿನ ನಾಯಕರು ಕೆಲವು ವಿಚಾರಗಳಲ್ಲಿ ಅವರ ಗೌರವವನ್ನು, ಮರ್ಯಾದೆಯನ್ನು, ಜೊತೆಗೆ ನೈತಿಕತೆಯನ್ನು ಕಳೆದುಕೊಂಡಂತೆ ವರ್ತಿಸ್ತಾ ಇದ್ದಾರೆ. ಜೊತೆಗೆ ಪುನಃ ಜನತೆಯ ಮುಂದೆ ಬಂದು ಓಟ್ ಕೇಳಲಿಕ್ಕೂ ಕೂಡ ಬರ್ತಾರೆ. ಇವೆಲ್ಲವನ್ನು ಕೂಡ ಬದಿಗೊತ್ತಿ ಅಂಥವ್ರನ್ನು ಕೂಡ ನಾವು ಗೆಲ್ಲಿಸ್ತಾ ಇದ್ದೀವಿ, ಅಂತಹವರಿಗೆ ಓಟ್ ಹಾಕ್ತಾ ಇದ್ದೀವಿ. ಆಡಳಿತ ಪಕ್ಷದವರು, ವಿಪಕ್ಷದವರು ಎಲ್ಲರೂ ಕೂಡ ಸಿಡಿ ಮಾಡೋದರಲ್ಲಿ ನಿಸ್ಸೀಮರು ಅನ್ನೋದು ಪದೇ ಪದೇ ಗೊತ್ತಾಗ್ತಾ ಇದೆ. ಇಂತಹ ಸಮಯದಲ್ಲಿ ಜನರು ನಮ್ಮ ನಾಯಕರನ್ನ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇವರೆಲ್ಲರೂ ಕೂಡ ನಮ್ಮ ಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಲವು ಹಗರಣಗಳನ್ನು ಬದಿಗಿಟ್ಟು ತಮ್ಮದೇ ಬೇಳೆಯನ್ನು ಬೇಯಿಸಿಕೊಳ್ಳುವುದರಲ್ಲಿ ಮುಂದಾಗಿಬಿಟ್ಟಿದ್ದಾರೆ. ಮುಂದಾದರೂ ಮುಂದಿನ ಎಲೆಕ್ಷನ್ನಲ್ಲಾದರೂ ಜನರು ಎಚ್ಚೆತ್ತುಕೊಂಡು ಓಟನ್ನು ಮಾಡಬೇಕಾಗತ್ತೆ. ಆದರೆ ಈ ಯಾರ ನಾಯಕನ ವಿಡಿಯೋ ಅನ್ನೋದು ಸದ್ಯದರಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನಷ್ಟು ವಿಷಯಗಳೊಂದಿಗೆ ಇದೇ ರೀತಿಯಾಗಿ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.